ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ IPL 2026 ಪಂದ್ಯಕ್ಕೆ ರೋಚಕತೆಯನ್ನು ಪಡಿತಾ ಸಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನೈಟ್ ರೈಡರ್ಸ್ ಇದ್ದಂಥವ್ರು ಜೋರ್ದಾರಾಗಿ ಓಡ್ತಾ ಇರುವಂಥ ಸನ್ರೈಸ್ ಬ್ರಕ್ ಆಗಿಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ 7 ವಿಕೆಟಿಂದ ಜಯಗಳಿಸಿದ್ದಾರೆ. ನಿನ್ನೆ ಸಂಡೇ ದಿನ ಬಹಳ ಖುಷಿ. ಹೈದರಾಬಾದ್ನಲ್ಲಿ ಜನ ಇಡೀ ದೇಶದ ತುಂಬ, ಅದರಲ್ಲೂ ಈ ನೈಟ್ ರೈಡರ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಮೇಲೆ ಪ್ರೀತಿದ್ದವರಿಗಂತೂ ನಿನ್ನೆ ಖುಷಿ ಪಡುವಂಥ ದಿನ. ಅದೇ ಕಾಲಕ್ಕೆ ಟೈಟನ್ಸ್ ಸಹಿತ ನಮ್ಮ ಗಿಲ್ಲರ ತಂಡ ವಿಶೇಷವಾಗಿ ಪಂಜಾಬ್ ಅಗದಿ ಪರ್ಫೆಕ್ಟಾಗಿ ಆಟ ಆಡ್ತಾ ಗೆಲುವಿನ ಮೇಲೆ ಗೆಲುವು ಸಾಧಿಸ್ತಾ ಇದ್ದಂತಹ ಪಂಜಾಬ್ಗೆ ನಿನ್ನೆ ಸೋಲಿನ ರುಚಿ ತೋರಿಸಿದ್ದಾರೆ ಟೈಟನ್ಸ್ ಗಿಲ್ ಅವರು. ಹೀಗಾಗಿ ಮತ್ತಷ್ಟು ಪಂದ್ಯಗಳು ಇನ್ನಷ್ಟು ರೋಚಕತೆಯನ್ನು ಪಡೆಯುವಂಥ ನಿನ್ನೆ ಸಂಡೇ ಪೂರ್ಣ ಪ್ರಮಾಣದಲ್ಲೇ ಪೈಸಾ ವಸೂಲಾದಂಗೆ ಆಗಿದೆ. ಅಹಮದಾಬಾದ್ ಮತ್ತು ಹೈದರಾಬಾದ್ನಂಥ 2 ಪಂದ್ಯಗಳಲ್ಲಿ ಒಂದು ಕಡೆ ಸನ್ ರೈಸರ್ಸ್ ಸೋತ್ರ, ಇನ್ನೊಂದು ಕಡೆ ಪಂಜಾಬ್ ಸೋತದ. ಈ 2 ಓಟ ಜೋರಾಗಿತ್ತು. ಆ ಜೋರಕ್ಕೆ ಕತ್ತರಿ ಬಿದ್ದಂತಂಗಾಗಿದೆ. ಅದರಲ್ಲೂ ಟೈಟನ್ಸ್ಗಳು ಈ ಪಂಜಾಬ್ ದೊಡ್ಡ ಮಟ್ಟದ ಒಂದು ಗುರಿಯನ್ನು ಇಡುವ ಸಂದರ್ಭದಲ್ಲೇ ಅವುಗಳ ರನ್ ಕಡಿಮೆ ಮಾಡಿದೆ. ವಿಶೇಷವಾಗಿ ಅದರಲ್ಲಿ 163 9 ವಿಕೆಟ್ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಬಾಲರ್ಗಳು ಸೂರ್ಯ ಶೆಟ್ಗೆ ಅವರು ಸಕ್ಸಸ್ ಅರ್ಧ ಶತಕ ಗಳಿಸಿದರೆ ಟೈಟನ್ಸ್ ವೇಗದ ಬಾಲರ್ಗಳಾದ ಮೊಹಮ್ಮದ್ ಸಿರಾಜ್, ಜೇಸನ್ ಹೋಲ್ಡರ್, ಕಸೋಗಿ ರಬಾಡ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಪಂಜಾಬದ ಬ್ಯಾಟಿಂಗ್ ಬೆನ್ನಲ್ಲಿ ಮುರಿದು ಹೋಗಿಬಿಟ್ಟಿದ್ದಾರೆ. ಒಂದು ಕಡೆ ಪಂಜಾಬ್ ಸೋಲ್ತಾ ಇದ್ರೆ, ಇನ್ನೊಂದು ಕಡೆ ಸನ್ ರೈಸರ್ಸ್ ಸೋಲ್ತದ. ಹೀಗಾಗಿ 2 ಕಡೆ, ಒಂದು ಕಡೆ ವಿಶೇಷವಾಗಿ ನೈಟ್ ರೈಡರ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಗೆದ್ರೆ, ಇನ್ನೊಂದು ಕಡೆ ಈ ನಮ್ಮ ಗುಜರಾತ್ನ ಟೈಟನ್ಸ್